ಈ ಕರ್ಮಕಾಂಡ ಪುಸ್ತಕದಲ್ಲಿ ಭಾಗ 1 ಭೂ ಕಬಳಿಕೆ ಮತ್ತು ಅತಿಕ್ರಮಣಗಳು ಅಂತ. ಇದರಲ್ಲಿ ವೀರೇಂದ್ರ ಹೆಗ್ಗಡೆಯವರು 1974ನೇ ಇಸ್ವಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ಬಂದಾಗ ಘೋಷಣಾ ಪತ್ರ ಡಿಕ್ಲರೇಷನನ್ನು ಕೊಡುವ ಸಂದರ್ಭದಲ್ಲಿ ಈ ಒಂದು 4671 ಎಕರೆ ಭೂಮಿ ಯಾವುದುಂಟೋ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಇರೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ. ಇದು ನಾವು ಹಿಡಿದಲ್ಲ, ನಮಗೂ ಕೂಡ ತಡವಾಗಿ ಅದು ಸಿಕ್ಕಿದ್ದು. ನಮಗೆ ಪುತ್ತೂರಿನ AC ಅವರು ಕೊಟ್ಟಿರುವಂಥದ್ದು. ಅವರ ಎದುರಿಗೆ ಇವರು ಒಂದು ಕೊಟ್ಟ ಅಫಿದಾವಿತ್ ಮೇಲೆ ಅದು ಸಿಕ್ಕಿತ್ತು. ಅದು ಇಲ್ಲಿದೆ. ಒಂದು ಕಾಂಪನ್ಸೇಷನ್ ತೆಗೆದುಕೊಳ್ಬೇಕಾದ್ರೆ ಆಗ ಒಂದು 3-4 ಲಕ್ಷ ರೂಪಾಯಿ ಸಿಕ್ಕುವಂಥದ್ದು. ಫ್ರೀ ಬಿಡ್ಬೋದಾಗಿತ್ತು ಅವರು 2.5 ಸೆಂಟ್ಸ್ ಇದ್ದು. ಹೆಗಡೆ ಅವರ ಬಿಡೋರು ಹಾಗೆ ನಾ DC ಹೇಳ್ತಿದ್ರಂತೆ, ಏನ್ರಿ ನಿಮ್ಮ ಹೆಗಡೆಯವರು 2.5 ಸೆಂಟ್ಸ್ ಇದ್ದು ಕೂಡ ದುಡ್ಡು ತೊಗೊಳ್ತಾರಲ್ಲ ಅಂತ ಹೇಳಿ ಅವರು ದುಡ್ಡು ಮತ್ತು ಭೂಮಿಯನ್ನು ಬಿಡೋರಲ್ಲ ಅವರು. ಅದು ಅವ್ರಿಗೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ಟರೆ ಹೆಗಡೆಯವ್ರು ಆಗೋದು ಹೇಗೆ? ಅವರು ಆ ನೇಚರೇ ಆಗಿದೆ. ಅದು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕೂಡ ಎಷ್ಟೋ ಸಲ ಇವರಿಗೆ ಯಾಕೆ ಈ ಪ್ರಕಾರದಲ್ಲಿ ಇಷ್ಟೊಂದು ಭೂಮಿಯ ಆಸೆ ಅಥವಾ ಹಣದ ಆಸೆ ಇಷ್ಟು ಬಂದುಬಿಟ್ಟಿದೆ. ಪ್ರಸಿದ್ಧಿ ಹಾಗೂ ಇದೆ ಬಿಡಿ, ಎಲ್ಲ ಪ್ರಶಸ್ತಿ ಇದೆ, ಪ್ರಸಿದ್ಧಿ ಇದೆ, ಇನ್ನೇನು ಬೇಕು ಇವರಿಗೆ? ಪದ್ಮವಿಭೂಷಣಿಗೆ ಭಾರತ ರತ್ನ ಬೇಕಂತ ಆಸೆ ಇದೆ, ಇನ್ನಾಗುವುದಿಲ್ಲ. ಭಾರತ ರತ್ನ ಇನ್ನೂ ಆಗುವ ಪ್ರಶ್ನೆನೇ ಇಲ್ಲ. ಇದೆಲ್ಲ ಇಡೀ ಜನತೆ ಸೇರಿ ಅವರಿಗೊಂದು ವಿಶೇಷ ರತ್ನದ ಪ್ರಶಸ್ತಿ ಕೊಟ್ಟು ಈಗ ಅವರು ತಳಮಟ್ಟಕ್ಕೆ ಹೋಗಿ ಆಗಿದೆ. ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಪ್ರಶಸ್ತಿಗೆ ಏನು ಹೆಸರು ಕೊಡಬೇಕೋ ನಮ್ಗೆ ಗೊತ್ತಿಲ್ಲ. ಅಂತೂ ಅವರನ್ನು ಪ್ರತಿ ಒಂದು ಮನೆಯಲ್ಲಿಯೂ ಕೂಡ, ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ, ಎಲ್ಲ ಕಡೆಯಲ್ಲೂ ಕೂಡ ಸಿಂಗುಲರ್ ವರ್ಡ್ನಲ್ಲಿ ಮಾತಾಡಿ ಹೂ ಅಂತ ಹೇಳುವವರ ಸಂಖ್ಯೆ ನೀವು ನೋಡಿ. ಎಲ್ಲಿ ಬೇಕಾದ್ರೂ ನೀವು ಹೋಗಿ ಅವರ ಬಗ್ಗೆ ಈಗ ಮಾತಾಡ್ತಿರುವಂಥದ್ದು ಆ ಪ್ರಕಾರ. ಈ ಕೆಲವು ಮಾಧ್ಯಮಗಳಿದೆ, ಅವರ ಬಾಯಲ್ಲಿ ಇವರನ್ನು ಹೊಗಳುವುದೇ ಅವರಿಗೊಂದು ಕೆಲಸ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವರೆಲ್ಲ ಸಗಣಿ ಹಾಕಿ ತೊಳಿಬೇಕು ಅವರು ಬಾಯನ್ನು. ಅವರು ಅಷ್ಟರ ಮಟ್ಟಿಗೆ ಹೇಳ್ತಾರೆ, ಅದಕ್ಕೆ ಅರ್ಹತೆ ಇಲ್ಲದೆ ಹೋದರೂ ಕೂಡ. ಆದರೆ ಇವತ್ತು ಜನಮಾನಸದಲ್ಲಿ ಅವರಿಗೆ ಸಿಕ್ಕಿದ ಪ್ರಶಸ್ತಿ ಅತ್ಯಂತ ಕೆಳಮಟ್ಟದ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಇದರ ಬಗ್ಗೆ ಏನೂ ಸಂಶಯ ಇಲ್ಲ. ಇನ್ನು ಅವರ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕೋರ್ಟ್ನ ಮುಖಾಂತರ ಏನಾದರೂ ಆಗ್ತದೋ ಅಂತ ನೋಡ್ತಾ ಇದ್ದಾರೆ. ಈ 39 ಯೂಟ್ಯೂಬಿಗೆ ಮೊನ್ನೆ ತಂದರು, ಅದರ ಮೊದಲು 225 ಮಂದಿಗೆ ತಂದರು ಸ್ಟೇ, ಅದರ ಮೊದಲು ಒಂದು 300 ಮಂದಿಗೆ ತಂದರು. ಆಯಿತು, ಒಂದು ಸಾಧಾರಣ 400-500 ಮಂದಿಗಳಿಗೆಲ್ಲ ಒಂದು ಸ್ಟೇಯನ್ನು ತಂದು ಒಂದು ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಏನು ಮಾಡ್ತಾರೆ ನೀವು ಸ್ಟೇ ತಂದು? ನೀವು ಪ್ರೂವ್ ಮಾಡಬೇಕಲ್ಲ ನಾಳೆ. ಈ ಒರಿಜಿನಲ್ ಸೂಟುಗಳು ಇವರು 5 ಕಿಲೋ 10 ಕಿಲೋ ಕಳಿಸ್ತಾರೆ ಅಲ್ಲಿ ನೋಟಿಸು, ಏನೂ ಇಲ್ಲ ಅದರಲ್ಲಿ. ಅವರಿಗೆ ಅದನ್ನು ಏನು, ಅದು ಕೂಡ ಅವರು ಮಾಡ್ತಾ ಇಲ್ಲ. ಆ ಸೀನಪ್ಪ ಸುಕೇಶ ಇನ್ನೊಬ್ಬರನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಮಗೆ ತಾಕತ್ತಿದ್ದರೆ, ಧೈರ್ಯ ಇದ್ದರೆ ನೀವೇ ಬನ್ನಿರಿ ಕೋರ್ಟಿಗೆ ಹೇಳಿ. ನಾವೇ ಹೇಳ್ತಾ ಇದ್ದೇವಲ್ಲ, ಇದನ್ನೆಲ್ಲ ಬಹಿರಂಗ ಚರ್ಚೆಗೆ ಬನ್ನಿ ನೀವು ಅಂತ ಕೇಳ್ತಾ ಇದ್ದೇವಲ್ಲ. ನಾನು ನಿಮ್ಮ ಹತ್ರ ಬಹಿರಂಗ ಚರ್ಚೆಗೆ ಬನ್ನಿ, ನಿಮ್ಮ ಧರ್ಮಪೀಠದ ಎದುರಿಗೆ ಇಡಿ, ನಾವು ಎಲ್ಲ ದಾಖಲೆ ಸಮೇತ ಬರ್ತೇವೆ. ಇದರಲ್ಲಿ ಒಂದೇ ಒಂದು ಎಲ್ಲ ಅಲ್ಲ, ಒಂದು ಸುಳ್ಳಂತ ನೀವು ಪ್ರೂವ್ ಮಾಡಿ, ನೀವು ಅಲ್ಲಿಗೆ ನಾವು ಕಾಲಿಗೆ ಶರಣ ಬೀಳ್ತೇವೆ ನಿಮಗೆ. ಅಷ್ಟು ಮಾತ್ರ ಅಲ್ಲ, ನೀವು ಹೇಳಿದ ಶಿಕ್ಷೆಗೆ ನಾವು ಬದು. ಕೋರ್ಟ್ ಬಿಡಿ, ನೀವು ಹೇಳಿ ಏನು ಶಿಕ್ಷೆ ಹೇಳ್ತೀರಿ. ಯಾಕಂದರೆ ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ಯಾಕಂದರೆ ಇದೆಲ್ಲ ಗೌರ್ಮೆಂಟ್ದಾಗಲೇ. ನನಗೆ 3 ತಿಂಗಳು ಜೈಲಿಗೆ ಹೋಗೋ ಸಂದರ್ಭದಲ್ಲಿ ವಸಂತ ಬಂಗೇರರು ಹೊರಗಡೆ, ನಾವು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸರೆಂಡರ್ ಆಗಬೇಕಾದ್ರೆ ಬಂದಿದ್ದರು. ಅದ್ರ ದೊಡ್ಡ ಕಥೆ ಇದೆ, ಹೇಗೆ ಆಯಿತು ಏನು ಅನ್ನೋದ್ರ ಬಗ್ಗೆ, ಅದು ಕಥೆ ಪ್ರತ್ಯೇಕ ನೋಡೋಣ. ಅದ್ರ ವಸಂತ ಬಂಗೇರು ಹೇಳಿರುವಂಥದ್ದು, ಇವರೇನು ಸೋಮನಾಥ್ ನಾಯಕರು ಪ್ರಕಟ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸರ್ಕಾರ ಕೊಟ್ಟಿರುವಂಥ ದಾಖಲೆಗಳು. ಸರ್ಕಾರ ಕೊಟ್ಟ ದಾಖಲೆಗಳನ್ನು ಅವರು ಪ್ರಕಟ ಮಾಡಿದ್ದಾರೆ, ನಾವೆಲ್ಲ ಪ್ರಕಟ ಮಾಡಿದ್ದೇವೆ. ನಾನು ಕೂಡ ನಾಗರಿಕ ಸೋಟಷ್ಟು. ಜೈಲಿಗೆ ಹೋಗ್ಬೇಕಾದ್ರೆ ACDC ಹೋಗಬೇಕು, ನಾಗರಿ ಯಾಕೆ ಹೋಗಬೇಕು ಅಂತ ಅವರು ನೇರವಾಗಿ ಅಲ್ಲಿ ಕೇಳಿರುವಂಥದ್ದು. ಈ ಪುಸ್ತಕದ ಬಿಡುಗಡೆ ಮಾಡುವಾಗಲೂ ಕೂಡ 5 ಬಾರಿ MLA ಆಗಿದ್ದವರು ಇಲ್ಲಿ, ಮತ್ತು ಇಡೀ ರಾಜ್ಯದಲ್ಲಿ ನಮಗೂ ಗೊತ್ತಿರೋ ಪ್ರಕಾರ 2-3 ಮಂದಿ ಭ್ರಷ್ಟತೆ ಇಲ್ಲದ MLAಗಳ ಪೈಕಿ ಇವರೊಬ್ಬರು ಭ್ರಷ್ಟತೆ ಇಲ್ಲದಿರುವಂಥವ್ರು. ಅವರು ಈ ಪುಸ್ತಕ ಬಿಡುಗಡೆ ಮಾಡುವಾಗ ಒಂದು ಮಾತನ್ನು ಹೇಳಿದರು, ಇಂಥ ದಗಲ್ಬಾಜಿ ಮನುಷ್ಯ ಪುನಃ ಹುಟ್ಟಬಾರ್ದು, ಭಾರಿ ಸ್ಟ್ರಾಂಗ್ ಆಗಿ ಹೇಳಿದರು. ಅದನ್ನು ಹಿಡಿದ್ರೊಟ್ಟಿಗೆ ಅದಕ್ಕೆ ಉದಾಹರಣೆಗಳನ್ನೆಲ್ಲ ಕೊಟ್ಟರು. ಇವರ ಹೆಸರಿನಲ್ಲೂ ಕೂಡ 70 ಸೆಂಟ್ಸ್ ಒಂದು ದರಖಾಸ್ತು ಮಾಡಿದ್ದಾರೆ. 7 ಎಕರೆ 59 ಸೆಂಟ್ಸ್ ಅವನು ಮಾಡಿದ್ದಾನೆ ತಮ್ಮ, ಇವರ ಹೆಸರಿನಲ್ಲೂ ಕೂಡ ಇದೆ ಒಂದು. ಸೊ ಹೀಗೆ ಇವರು ಆಗ ಈ ಒಂದು ಭೂಮಿಯನ್ನು ಅವರ ಕುಟುಂಬದ ಹೆಸರಿನಲ್ಲಿ ಮಾಡಿದರು ಡಿಕ್ಲರೇಷನನ್ನು. ಅದು ಜಾಯಿಂಟ್ ಫ್ಯಾಮಿಲಿ ಆಫ್ ನೆಲ್ಯಾಡಿ ಬೀಡು ಆಫ್ ಧರ್ಮಸ್ಥಳ ಆಫ್ ವಿಚ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಇಸ್ ದ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತೇಳಿ ಮಾಡಿ 4671 ಎಕರೆ ಭೂಮಿ ಅವರ ಕುಟುಂಬದ ಭೂಮಿ ಅಂತ ಹೇಳ್ಕೊಂಡು ಹೇಳಿ ಮಾಡಿದರು. ಅದರಲ್ಲಿ 3650 ಎಕರೆ ಒಕ್ಕಲಿಗಳಿಗೆ ಹೋಗಿ 1050 ಎಕರೆ ಉಳಿಯಿತು. ಆ 1050 ಎಕರೆ ಭೂಮಿ ಅದಕ್ಕೆ ಆ ಕುಟುಂಬದ 4 ಮಂದಿ ಹಕ್ಕುದಾರರು ಅಂತ ಹೇಳ್ಕೊಂಡು ಆರ್ಡ್ರ್ ಆಯಿತು. ಆರ್ಡ್ರ್ ಆಗಿ ಅದೀಗ ಅದು ಪಾರಂಪರಿಕವಾಗಿ ಬಂದಿದ್ದು. ಹಾಂ, ಅದು ಪಾರಂಪರಿಕವಾಗಿ ಬಂದದ್ದು. ಅಲ್ಲಿ ಅವರು ಅದನ್ನು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಅಂತ ಹೇಳಿದರು. ಅವರು ಏನು ಹೇಳಬೇಕಿತ್ತು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿಯಾಗಿದ್ದು ಅದರ ಹೆಗ್ಗಡೆಯ ನೆಲೆಯಲ್ಲಿ
ನಾನು ಈ ಘೋಷಣಾ ಪತ್ರ ಕೊಡುವುದಾಗಿತ್ತು ಅಂತ ಹೇಳಬೇಕಿತ್ತು. ಹೌದು. ಆದರೆ ಅವರು ಅದನ್ನು ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಮುಖ್ಯಸ್ಥನ ನೆಲೆಯಲ್ಲಿ ನಾನು ಕೊಟ್ಟದಂತ ಹೇಳಿ ಯಾರೆಲ್ಲ ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್, ರಾಜೇಂದ್ರ ಕುಮಾರ್, ರತ್ನಮ್ಮ ಹೆಗ್ಗಡ್ತಿ ತಾಯಿ, ಹೇಮಾವತಿ, ಪದ್ಮಲತಾ ಅಂತ ಆ ಕುಟುಂಬದವ್ರ ಹೆಸರನ್ನು ಕೊಟ್ಟರು. ಅಂದರೆ ಅವರ ಕುಟುಂಬದ ಆಸ್ತಿ ಅಂತ ಹೇಳಿದರು. ಆದರೆ ಅದು ಅವರೇ ಆಗ ಹೇಳಿದ ಹಾಗೆ ಇದು ಪುತ್ತೂರಿನ ಎಸಿಗೆ ಅವರು ಕೊಟ್ಟ ಒಂದು ಅಫಿಡವಿಟ್. ಈ ಅಫಿಡವಿಟ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸ್ತಿಯು ಹೆಗ್ಗಡೆ ಪರಂಪರೆಯ ಆಸ್ತಿಯಾಗಿರುವುದರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿರುತ್ತದೆ. ಇದು ಹೆಗ್ಗಡೆಯವರಿಗೆ ಸೀಮಿತ ಆಗಿರುತ್ತದೆ ಅಂತ ಹೇಳಿದ್ರೆ ಈ ಫ್ಯಾಮಿಲಿ ಹೆಗ್ಗಡೆ ಈಸ್ ಎ ಪೋಸ್ಟ್. ಹೌದು, ಹೆಗ್ಗಡೆ ಈಸ್ ಎ ಪೋಸ್ಟ್. ಹರ್ಷೇಂದ್ರ ಕುಮಾರ್, ಹರ್ಷೇಂದ್ರ ಹೆಗ್ಗಡೆ ಅಲ್ಲ. ಸುರೇಂದ್ರ ಕುಮಾರ್ ಹೆಗ್ಗಡೆ ಅಲ್ಲ. ಹೆಗ್ಗಡೆ ಒಂದೇ, ಒಬ್ಬರೇ. ಇದು ಕ್ಷೇತ್ರ ಪರಂಪರೆ ಆಸ್ತಿ ಆಗಿರೋದ್ರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿರ್ತದೆ. ಮತ್ತು ಕುಟುಂಬದವ್ರ ಪಟ್ಟಿಯೆಲ್ಲ ಯಾಕೆ ಕೊಟ್ಟರು ಅವರು? ಅಲ್ಲೇ ನಾವು ಹೇಳುವಂಥದ್ದು ಮೋಸ ಮಾಡಿದ್ದು. ದೇವರ ಭೂಮಿ ಕದ್ದವನಿಗೆ ಕಳ್ಳ ಅಂತ ಹೇಳೋದು, ಬೇರೆ ಏನು ಹೇಳೋದು ಅಂತ ನಾನು ಹಾಗೆ ಕೇಳಿದ್ದು. ಅದಕ್ಕೆ ಏನು ಹೇಳಬೇಕು ಇವರಿಗೆ? ದೇವರ ಭೂಮಿಯನ್ನು ಕದ್ದವರಲ್ಲೋ ಇವರು. ಏನಂತ ಡಿಕ್ಲರೇಷನ್ ಕೊಟ್ಟರು? ನೆಲ್ಯಾಡಿ ಬೀಡು ಅವಿಭಕ್ತ ಹೆಗ್ಗಡೆ ಕುಟುಂಬದಂತ ಕೊಟ್ಟರು. ಏನಂತ ಕೊಡಬೇಕಾಗಿತ್ತು? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆ ಆಸ್ತಿ ಅಂತ ಕೊಡಬೇಕಾಗಿತ್ತು. ಸೊ ಅದು ಹಿಂದಿನಿಂದ ಕೂಡ ಬಂದಿರುವಂಥದ್ದು ಆ ಪ್ರಕಾರ. ಈ ಭೂ ಸುಧಾರಣಾ ಕಾಯ್ದೆ ಬಂದಾಗಕ್ಕಿಂತ ಹಿಂದೆ ಅದು ಹೆಗ್ಗಡೆಯವರ ಹೆಸರಿನಲ್ಲೇ ಇತ್ತು. ಹೆಗ್ಗಡೆ, ರತ್ನಾವರ್ಮ ಹೆಗ್ಗಡೆ ಇದ್ದರು, ಅದರ ಹಿಂದೆ ಮಂಜ ಹೆಗ್ಗಡೆ ಇದ್ದರು, ಅವರ ಹೆಸರಿನಲ್ಲಿ ಇತ್ತದು. ಆದರೆ ಯಾವ ನೆಲೆಯಲ್ಲಿ? ಹೆಗ್ಗಡೆ ನೆಲೆಯಲ್ಲಿ, ಪರಂಪರೆ ನೆಲೆಯಲ್ಲಿ. ಸೊ ಈ ಸೂಕ್ಷ್ಮ ಅವ್ರಿಗೆ ಕೆಲವರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಅವರ ಕುಟುಂಬದ ಆಸ್ತಿಯಲ್ಲೂ ಮಾರ್ರೆ. ಹೇಗದು ಕುಟುಂಬದ ಆಸ್ತಿ ಆಗೋದು? ಇವಾಗ 1 ಎಕರೆ 72 ಸೆಂಟ್ಸ್ ಸ್ಥಳ, ಏನು ಅಡಿಸ್ಥಳ ಇದೆ ದೇವಸ್ಥಾನದ್ದು, ಅದು RTC ತೆಗೆದ್ರೆ ವೀರೇಂದ್ರ ಹೆಗ್ಗಡೆ ಹೆಸರಿನಲ್ಲಿದೆ. ಮತ್ತು ಈ 4 ಮಂದಿಗೆ. ಅಣ್ಣಪ್ಪ ಬೆಟ್ಟ 3 ಎಕರೆ 90 ಸೆಂಟ್ಸ್ ವೀರೇಂದ್ರ ಹೆಗ್ಗಡೆ ಹೆಸರಿನಲ್ಲಿದೆ. ಮೊದಲು ಹೆಂಗಿತ್ತು ಸರ್ ಅದು? ಅದೇ ಹೆಗ್ಗಡೆ ಅಂತ ಇರ್ತಿತ್ತು. ಎಲ್ಲ ಆಸೆಯಲ್ಲೂ ಕೂಡ ಹೆಗ್ಗಡೆ ಅಂತ ಇರ್ತಿತ್ತು. ಹೆಗ್ಗಡೆ, ರತ್ನವರ್ಮ ಹೆಗ್ಗಡೆ, ವೀರೇಂದ್ರ ಹೆಗ್ಗಡೆ, ಬರೀ ಖಾಲಿ ಹೆಗ್ಗಡೆ. ಹಾಂ, ಅಲ್ಲಿ ಅವರ ಹೆಸರು ಸಹ ಇರ್ತಿತ್ತು. ಆದರೆ ಈಗ ಇಲ್ಲಿ ಆರ್ಡರ್ ಆದ ಪ್ರಕಾರ ಅವರೊಂದು ಪ್ಲ್ಯಾನ್ ಮಾಡಿದ್ರು. ಅದರಲ್ಲಿ 4 ಮಂದಿ ಹೆಸರಿಗೆ ಆರ್ಡರ್ ಆಗಿದೆ. ಈಗ ನೋಡಿದ್ದು, ಈಗ ಲ್ಯಾಂಡ್ ಟ್ರಿಬ್ಯುನಲಿದ್ದು ಆರ್ಡ್ರ್, ಫೈನಲ್ ಆರ್ಡ್ರ್ 2012 ಆಗಿರುವಂಥದ್ದು. ಇವರು ಡಿಕ್ಲರೇಷನ್ ಕೊಟ್ಟರು. ಡಿಕ್ಲರೇಷನ್ ಕೊಟ್ಟಾದ ನಂತರ ಒಂದು ಆರ್ಡ್ರ್ 1997 ಡ್ರಾಫ್ಟ್ ಆಯಿತು. ಆ ಡ್ರಾಫ್ಟ್ ಆರ್ಡ್ರ್ನಲ್ಲಿ 752 ಎಕರೆ ಮಿಗತೆ ಭೂಮಿ ಉಂಟಂತ ಅಲ್ಲಿ ಡ್ರಾಫ್ಟ್ ಆಗಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಆ ಈ ಮಿಗತೆ ಭೂಮಿಯನ್ನು ತೆಗಿಬೇಕು ಅಂತ ತಗೊಂಡು ಹೇಳಿ, ನೋಡಿ ಇದು ಡ್ರಾಫ್ಟ್ ಆರ್ಡ್ರ್. ಅದು ಈ ಡ್ರಾಫ್ಟ್ ಆರ್ಡ್ರ್ನಲ್ಲಿ 752 ಎಕರೆ ಮಿಗತೆ ಭೂಮಿ ಅಂತ ಇದೆ. ಒಬ್ಬರಿಗೆ 54 ಎಕರೆ ಪ್ರಕಾರ ಆ ಕುಟುಂಬದ 4 ಮಂದಿ ಮೇಜರಿಗೆ 212 ಎಕರೆ ಹೋಲ್ಡ್ ಮಾಡುವಂಥದ್ದನ್ನು ಬಿಟ್ಟು ಬಾಕಿದ್ದು ಭೂಮಿ ಯಾವುದುಂಟೋ ಅದು ಸರ್ಕಾರಕ್ಕೆ ವಿಹಿತ ಆಗಬೇಕಂತ ಆರ್ಡ್ರ್ ಇದೆ. ಆರ್ಡ್ರ್ ಅನ್ಸೈನ್ಡ್ ಡ್ರಾಫ್ಟ್ ಇದು. ಇದು ನಮಗೆ ಕೊಡಬಾರ್ದಿತ್ತು. ಮಾಹಿತಿನಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದು ಸತ್ಯವರೆಗೆ ಬಂತು. ಇವರೇನು ಮಾಡಿದ್ರು? ಅದಕ್ಕೆ ಏನು ಮಾಡಿದ್ರು ಅಂದರೆ ಉಪಾಯ, ಅದು ಕೃಷಿ ಭೂಮಿ ಅಂತ ಇರುವುದೆಲ್ಲ, ಎಲ್ಲ ಕೃಷಿ ಭೂಮಿ. ಅದಕ್ಕೆ ಏನು ಮಾಡಬೇಕು? ಕೃಷಿಯೇತರ ಭೂಮಿ, ಕನ್ವರ್ಟೆಡ್ ಲ್ಯಾಂಡ್, ಪ್ಲಾಂಟೇಷನ್ನು ಎಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನ ವ್ಯಾಪ್ತಿಗೆ ಬರುವುದಿಲ್ಲ. ನೀವು ಪ್ಲಾಂಟೇಷನ್ನು ಎಷ್ಟೇ 1000 ಎಕರೆ ಇಡ್ಬೋದು. ಕನ್ವರ್ಟೆಡ್ ಆದರೆ ಎಷ್ಟು ನೀವು ಎಕರೆ ಇಟ್ಕೊಳ್ಬೋದು. ಕೃಷಿ ಭೂಮಿ ಮಾತ್ರ 54 ಎಕರೆ ಇಟ್ಕೊಳ್ಬೋದು ಒಬ್ಬ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ. ಅದಕ್ಕೆ ಇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಎಲ್ಲ ಇದೆ. ಸುಂದರ ಭಟ್ ಅಂತ ತಗೊಂಡು AC ಇದ್ರು ಪುತ್ತೂರಿನಲ್ಲಿ. ಅವ್ರು ಕೂತ್ಕೊಂಡು ಇವರಿಗೆಲ್ಲ ಪಾಠ ಎಲ್ಲ ಹೇಳಿಬಿಟ್ಟು ಎಲ್ಲ ಈ ಕಾಲಮ್ನಲ್ಲಿ ಇದೆಲ್ಲ ಪ್ಲಾಂಟೇಷನ್ನು ಡೀಮ್ಡ್ ಕನ್ವರ್ಟೆಡ್ ಅಂತ ಹೇಳಿ ಮಾಡಿ ಇಡೀ 596 ಸರ್ವೆ ನಂಬರ್ಗಳನ್ನೆಲ್ಲ ಮಾಡಿ ಕೊನೆಗೆ ಒಂದು ಚಾರ್ಟ್ ಮಾಡಿ ಫಸ್ಟ್ ಕ್ಲಾಸ್ ಮಾಡಿ ಮ್ಯಾನ್ಪುಲೇಷನ್ ಎಲ್ಲ ಮಾಡಿ ಮಿಗತೆ ಎಲ್ಲ ಹೋಯ್ತು. ಎಲ್ಲ ಹೋಗುವಂಥದ್ದನ್ನು ಮಾಡಿದ್ವಿ. ಅವ್ರ ಮೇಲೆ ಸುಂದರ ಭಟ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಎಲ್ಲ ಮಾಡಿದೆವು ನಾವು. ಮಾಡ್ತಾ ಉಂಟಲ್ಲ ಹಾಗೆ ಇದನ್ನು ಮ್ಯಾನ್ಪುಲೇಷನ್ ಮಾಡಿ ಅದನ್ನು ಅದು ಆಟದೊಳಗೆ ಆಟ ಅಂತ ಹೇಳುವಂಥದ್ದೊಂದು ಇದು ಮೋಸದೊಳಗೆ ಇನ್ನೊಂದು ಮೋಸದೊಳಗೆ ಮತ್ತೊಂದು ಮೋಸ. ನೋಡಿ ಇದು ಚಾರ್ಟ್ ಅವ್ರದ್ದೆಲ್ಲ 4671 ಇದ್ದದ್ದು 3620 ಒಕ್ಕಲಿಗಳಿಗೆ ಹೋಯಿತು. 1050 ಎಕರೆ ಉಳೀತು. ಆ 1050 ಎಕರೆ ಏನು ಮಾಡಿದ್ರು ಅಂದರೆ 431 ಪ್ಲಾಂಟೇಷನ್ ಅಂತ ಮಾಡಿದರು. ಒಂದು ಮೂಡಿಗೆರೆ ತಾಲೂಕಿನಲ್ಲಿ ಅಲ್ಲಿ ಸ್ವಲ್ಪ ಒಂದು 30-40 ಎಕರೆ ಇರ್ಬೋದು ಪ್ಲಾಂಟೇಷನ್. 431 ಎಕರೆ ಮಾಡಿದರು. 208 ಎಕರೆ ಕನ್ವರ್ಟೆಡ್ ಅಂತ ಮಾಡಿದರು. ಆಮೇಲೆ 334 ಎಕರೆ ಡೀಮ್ಡ್ ಕನ್ವರ್ಟೆಡ್ ಅಂತ ಮಾಡಿದರು. ಹೀಗೆ ಮಾಡಿ ಕೃಷಿ ಭೂಮಿ ಕೇವಲ 137 ಎಕರೆ ಮಾತ್ರ. ನೀವೀಗ ತೋಟತ್ತಾಡಿಗೆ ಹೋಗಿ, ಬಂಗಾಡಿಗೆ ಹೋಗಿ, ಈ ಎಲ್ಲ ಭೂಮಿ ಎಲ್ಲೆಲ್ಲ ಸರ್ವೆ ನಂಬರ್ಗಳಿದೆ ಎಲ್ಲ ಕಡೆಗೆ ಹೋಗಿ ನೋಡಿದ್ರೆ ಫಸ್ಟ್ ಕ್ಲಾಸ್ ತೆಂಗಿಂದು, ಅಡಿಕೆದು ಎಲ್ಲ ತೋಟ ಎಲ್ಲ ಇದೆ. ಸೊ ಅದರಿಂದ ಇದು ಮೋಸದೊಳಗೆ ಮೋಸ ಮಾಡುವುದು. ಈಗ ಇದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಅದನ್ನು ಈಗ ಬಿಡಿದ್ರೆ ಈಗ ಈ ದೇವರ ಭೂಮಿಯನ್ನು, ಮಂಜುನಾಥನ ಭೂಮಿಯನ್ನು
ಮಂಜುನಾಥನಿಗೆ ವಾಪಸ್ ಬರಬೇಕು, ಅವನ ಹೆಸರಿನಲ್ಲಿ ಇರಬೇಕಂತ ಹೇಳುವಂಥದ್ದು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧವ. ನಮ್ಮ ಮೇಲೆ ಎಲ್ಲ ಒಂದು ಆರೋಪ ಮಾಡ್ತಾರೆ, ನೀವು ಕ್ಷೇತ್ರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆಯಲ್ಲ ಅಂತ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿದೆ. ಏನು ಇದು ಉಂಟಾ, ದೇವರಿಗೆ ಸಂಬಂಧಪಟ್ಟ ಭೂಮಿ ಯಾವುದುಂಟ ಅದು ಅರ್ಚಕನ ಹೆಸರಿನಲ್ಲಿ ಇರಬಾರ್ದು, ಆಡಳಿತದಾರನ ಹೆಸರಿನಲ್ಲಿ ಇರಬಾರ್ದು, ಅದು ದೇವರ ಹೆಸರಿನಲ್ಲಿ ಡೈಟಿ ಹೆಸರಿನಲ್ಲೇ ಇರ್ಬೇಕಂತಿದೆ. ಸೊ ಈಗ ಅದು ಕೂಡ ಇದೆ. ಸೊ ಹೀಗೆ ನಾವು ಸರ್ ಇದನ್ನ ನಂಗೆ ಯಾರು ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ಅಂತ, ಅದರಲ್ಲೂ ವಿಶೇಷವಾಗಿ RSS, ವಿಶ್ವ ಹಿಂದೂ ಪರಿಷತ್ತು, ಈ ಥರ ಸಂಘ ಪರಿವಾರದವರು ಆಗಿರ್ಬೋದು, ಹಿಂದುತ್ವ ಎಲ್ಲ ಅವರೆಲ್ಲ ಸ್ವಲ್ಪ ಗುತ್ತಿಗೆ ತಗೊಂಡವರಲ್ಲ, ಅವ್ರಿಗೇನು ಅನ್ಸಲ್ವಾ? ಒಂದು ಅಷ್ಟು ಲಕ್ಷಾಂತರ ಭಕ್ತರು, ಕೋಟ್ಯಾಂತರ ಭಕ್ತರು ಬಂದು ಹೋಗುವಂಥ ನಮ್ಮ ಹಿಂದೂಗಳ ಒಂದು ಧಾರ್ಮಿಕ ಕೇಂದ್ರ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅದು ಒಬ್ಬ ವ್ಯಕ್ತಿ ಹೆಸರಲ್ಲಿ ಇದೆ ಅದು ಜಾಗ ಅಂತಂದರೆ, ನಾಳೆ ಅವರೇನಾದರೂ ಎಲ್ಲರೂ ಯಾರೇನು ನಾವೇನು ಗೂಟ ಹೊಡೆದು ಇರಲ್ಲ, ಎಲ್ಲರೂ ಸತ್ತು ಹೋಗೋರೇನು, ಆ ನಂತರ ಏನು ಕತೆ ಅದು ಯಾರ ಹೆಸ್ರಿಗೆ ಹೋಗುತ್ತೆ? ಅದರದ್ದು 4 ಜನ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಏನು ಕತೆ? ಸೊ ಈ ಥರ ಲೀಗಲ್ ಕಾಂಪ್ಲಿಕೇಶನ್ ಆಗಿಬಿಟ್ರು ಹೆಂಗೆ? ದೇವರ ಜಾಗ ದೇವರ ಹೆಸರಲ್ಲಿ ಬಿಡೋದಕ್ಕೆ ಏನು ಇವರಿಗೆ? ಮತ್ತು ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇವರೆಲ್ಲ ಅಂತ, ಮತ್ತು ಅವ್ರ ಬೆನ್ನಿಗೆ ಯಾಕೆ ನಿಂತ್ಕೊತಾ ಇದ್ದಾರೆ? ಇದನ್ನು ಕೇಳಿದವರೇ ಧರ್ಮದ್ರೋಹಿಗಳು ಅಂತ ಹೇಳ್ತಾರಲ್ಲ, ಯಾಕೆ ಅಂತ? ಇದು ನನ್ನ ಹಿನ್ನೆಲೆ ನಾನು ಹೇಳಬೇಕಾಗ್ತದೆ. ನಾನು 75ನೇ ಇಸ್ವಿಯಲ್ಲಿ ನಾಗ್ಪುರಕ್ಕೆ RSSನ 3rd ಇಯರ್ OTCಗೆ ಹೋದವನು. ತೃತೀಯ ವರ್ಷ ಶಿಕ್ಷಣ ಆಗಿದೆ ನಮ್ಮದು. ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಎಮರ್ಜೆನ್ಸಿ ಘೋಷಣೆ ಆಯಿತು ಜೂನ್ 25. ಅನಂತರ ನಾನು ಅಂಡರ್ಗ್ರೌಂಡ್ ಇದ್ದೆ. ಆಗ ಎಮರ್ಜೆನ್ಸಿಯಲ್ಲಿ ಸೆನ್ಸರ್ಶಿಪ್ ಇತ್ತು, ಯಾವುದೇ ನ್ಯೂಸ್ಗಳು ಬರ್ತಾ ಇರಲಿಲ್ಲ. ಸೊ ಎಲ್ಲ ಲೆಫ್ಟು ರೈಟು ಬಾಕಿ ಎಲ್ಲ ಒಟ್ಟು ಸೇರಿ ಒಂದು ಲೋಕತಾಂತ್ರಿಕ ಒಂದು ಪಕ್ಷ ಅಂತ ಅಂದ್ಕೊಂಡು ನಾವು ಆಗ ಮಾಡಿದ್ದಿತ್ತು. ಅಂಡರ್ಗ್ರೌಂಡ್ ಪೇಪರ್ ಕಹಳೆ ಅಂತ ಬರ್ತಾ ಇತ್ತು. ಆ ಕಹಳೆಗೆ ಇನ್ಚಾರ್ಜ್ ನಾನಾಗಿದ್ದೆ. 17-18 ಆ ಪೇಪರ್ಗಳನ್ನು ಬೇರೆ ಬೇರೆ ಗುಟ್ಟಾಗಿ ಪ್ರಕಟ ಮಾಡೋದು, ಸುರಿನ ಕೈ ಬರೋದು, ಸೈಕ್ಲ್ ಸ್ಟೈಲ್ ಆಗ್ತಿತ್ತು, ಎಲ್ಲ ಮಾಡಿದೆ. 40 ದಿವಸ ನಾನು ಕೊನೆಯ ಹಂತದಲ್ಲಿ 40 ದಿವಸ ನಾನು ಬಂಟ್ವಾಳದಲ್ಲಿ ಕಸ್ಟಡಿಯಲ್ಲಿ ಕೂಡ ಇದ್ದೆ, ಅನ್ಲಾಫುಲ್ ಕಸ್ಟಡಿಯಲ್ಲಿ ಇದ್ದೆ. ಇವರಿಗೆ ವೀರೇಂದ್ರ ಹೆಗ್ಗಡೆ ಅವರನ್ನು ವಿಶ್ವ ಹಿಂದೂ ಪರಿಷತ್ತಿನ ಉಜಿರೆಯಲ್ಲಿ ಸಮಾವೇಶ ಆದಾಗಲೂ ಕೂಡ ಅವರನ್ನು ಕೂಡ ಒಟ್ಟಿಗೆ ಬರುವ ಹಾಗೆ ಮಾಡುವುದರಲ್ಲಿ ನಮ್ಮ ಪಾತ್ರವೂ ಕೂಡ ಇತ್ತು 83ನೇ ಇಸ್ವಿಯಲ್ಲಿ. ಅಂದರೆ ನಮಗೆ ಇವರು ಆ ಪ್ರಕಾರದ ಜನ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಮಾರ್ಜಿನ್ ಥಿಯರಿ ಅಂತ ಇರ್ತದಲ್ಲ, ಸ್ವಲ್ಪ ದೊಡ್ಡ ಸಂಸ್ಥೆ ನಡೆಸಬೇಕಾದ್ರೆ ಸ್ವಲ್ಪ ಮಾರ್ಜಿನ್ ಎಲ್ಲ ಇರ್ತದೆ ಅಂದ್ಕೊಂಡು ಆ ಥರದಲ್ಲಿ ಇದ್ದದ್ದು. ಈ ಮಾರ್ಜಿನೇ ಪೇಜ್ ಅಂತ ನಮಗೆ ಪದ್ಮಲತಾ ಮರ್ಡರ್ ಆದಮೇಲೆ ಗೊತ್ತಾಯ್ತು, ಮಾರ್ಜಿನ್ ಇಲ್ವೇ ಇಲ್ಲ ಇಡೀ ಪೇಜ್. ಆಗ ನಾವು ಇವರನ್ನು ನಂಬಿಕೊಂಡಿದ್ದೆವು. ಯಾವಾಗ ಇದು ನಮಗೆ ಗೊತ್ತಾಯಿತು, ಅಲ್ಲಿಂದ ದೂರ ಹೋದೆವು, ಆಗ RSSನಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ನೋಡಿ ಈ ಪ್ರಕಾರ ಇದೆ, ಈ ಮನುಷ್ಯನನ್ನು ಯಾವತ್ತೂ ಕೂಡ ಸಂಘದ ಹತ್ತಿರಕ್ಕೆ ಸೆಳೆಯುವಂಥದ್ದು ಸರಿಯಲ್ಲ ಅಂತಕೊಂಡು ಹೇಳಿ ನಾವು ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದೇವೆ. ಅವರಿಗೆ ಯಾವಾಗ ಪದ್ಮವಿಭೂಷಣ ಪ್ರಶಸ್ತಿ ಬಂತೋ ಮತ್ತು ಈ ಸೌಜನ್ಯ ಮರ್ಡರ್ ಆಯಿತೋ, ಆ ಸಂದರ್ಭದಲ್ಲಿ ನಾವು RSSನ ಪ್ರಮುಖರಾಗಿರುವಂಥ 2 ವ್ಯಕ್ತಿಗಳು ಪ್ರತ್ಯೇಕವಾಗಿ, ಒಂದು ಕೃಷ್ಣಪ್ಪ ಅಂತ ಅವರಿಗೆ ಮೃತಪಟ್ಟಿದ್ದಾರೆ. RSSನ ಟಾಪ್ನಲ್ಲಿ ಲಾಸ್ಟ್ ಇಯರ್ 3 ವರ್ಷ ಆಯಿತು. ಅದು ಅವರು ಟಾಪ್ನಲ್ಲಿ ಒಬ್ಬರು ನಮ್ಮ ತುಂಬ ಹಿರಿಯರು ಮಾರ್ಗದರ್ಶಕರಾಗಿ ಇದ್ದವರು, ತುಂಬ ನಂಬಿಕೆ ಇದೆ ನಮ್ಮ ಮೇಲೆ ಅವ್ರ ಹತ್ರವೂ ಕೂಡ. ಇನ್ನೊಬ್ಬರು ಮೈಚ ಜಯದೇವ ಅಂತಕೊಂಡು ಹೇಳಿ, ಅವರು ದಕ್ಷಿಣ ಭಾರತದ ಪ್ರಮುಖರಾಗಿದ್ದವರು. ನಾನು ಕೂಡ ರಾಷ್ಟ್ರೋತ್ಥಾನದಲ್ಲಿ 1 ವರ್ಷ ಇದ್ದೆ. ಆಗ ಅವರು ನಾನು ಜೊತೆಗೆ ಇದ್ದವರು, ಅವರು ಆಚೆ ಕೊನೆಯಲ್ಲಿ ನಾನು ಈಚೆ ಕೊನೆಯಲ್ಲಿ. ಒಂದು ಭಾರತಿ ಇದು ಪುಸ್ತಕ ಸೀರೀಸ್ ಬರ್ತದೆ, ಆ ಟೈಮ್ನಲ್ಲಿ ಸಂಪಾದಕೀಯ ವಿಭಾಗದಲ್ಲಿ ನಾನು ಇದ್ದೆ, ಸಂಘದ ಜವಾಬ್ದಾರಿಯಲ್ಲೂ ಕೂಡ ಇದ್ದೆ. ಆಗ ನಾವು ಜಯದೇವ್ರ ಹತ್ರ ಹೋಗಿ ಮತ್ತು ಕೃಷ್ಣಪ್ಪನವ್ರ ಹತ್ರ ಹೋಗಿ ಪ್ರತ್ಯೇಕವಾಗಿ ನಾನು, ರಂಜನರಾವ್, ವಿದ್ಯಾ ಹೋಗಿ ಈಗೆಲ್ಲ ಇದೆ, ನಾವು ಈ ವ್ಯಕ್ತಿ ಇಷ್ಟೊಂದು ಭೂ ಅತಿಕ್ರಮಣಗಳನ್ನು ಮತ್ತು ದೇವರ ದುಡ್ಡನ್ನು, ಯಾಕಂದರೆ ದೇವರ ದುಡ್ಡಿಗೆ ಲೆಕ್ಕವೇ ಇಲ್ಲ ಅಲ್ಲಿ, ಈ ದೇವರ ದುಡ್ಡಿಗೆ ಲೆಕ್ಕವೇ ಇಲ್ಲ, ಎಲ್ಲ ಬರುವಂಥದ್ದು ಸಾರ್ವಜನಿಕರ ದೇಣಿಗೆಯಿಂದ. ಅದು ಮಾತ್ರ ಅಲ್ಲ, ಅವರು ಇನ್ಕಮ್ ಟ್ಯಾಕ್ಸ್ನಲ್ಲಿ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ನೋಂದಣಿ ಮಾಡಿದ್ರು. ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಅದಕ್ಕೆ ಹೆಸರೇ ಇಲ್ಲ ಅಧಿಕೃತವಾಗಿ, ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಸ್. ಸೊ ಇವರು ಈ ಪ್ರಕಾರದೆಲ್ಲ ಮಾಡ್ತಿರುವಂಥದ್ದು ಯಾವುದು ಉಂಟು, ಅವರಿಗೆ ಸಂಘದಲ್ಲಿ ಮಾನ್ಯತೆಯನ್ನು ಕೊಡಬಾರದು. ಮತ್ತು ಈ ಹೋರಾಟ ಯಾವುದು ಉಂಟು, ಆಗ್ತಾ ಇರುವಂಥದ್ದು ಯಾವುದು ಉಂಟು, ಅದರಲ್ಲಿ ಸಂಘ ನೇರವಾಗಿ ಅಲ್ಲದೆ ಹೋದರೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಡುವಂಥದ್ದಾಗಿ ಸೂಚನೆ ಕೊಡಬೇಕಂತ, ಸಂಘದಲ್ಲಿ ಸೂಚನೆ ಅಂತ ಇರ್ತದೆ, ಆ ಸೂಚನೆ ಕೊಡಬೇಕಂತ ನಾವು ಇದು ಮಾಡಿದೆವು. ಅವರಿಗೆ ಕನ್ವಿನ್ಸ್ ಆಯಿತು. ಕನ್ವಿನ್ಸ್ ಆಗಿ ಸರಿಯಪ್ಪ ನೀವು ಮುಂದುವರಿಸಿ, ಒಮ್ಮೆಗೆ ಇದು ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಅವರು ಸಹ ಅತ್ಯಂತ ಪವರ್ಫುಲ್ ಒಬ್ಬ ಮನುಷ್ಯ. ಕರ್ನಾಟಕದಲ್ಲಿ ಒಂದು ಇವರು ಸಿದ್ಧಗಂಗಾ ಸ್ವಾಮೀಜಿ, ಮತ್ತೊಂದು ಪೇಜಾವರ ಸ್ವಾಮೀಜಿ, ಮತ್ತೊಂದು ವೀರೇಂದ್ರ ಹೆಗ್ಗಡೆ, ಈ 3 ಹೆಸರು ಟಾಪ್ನಲ್ಲಿ ಹಿಂದುತ್ವದ ಇದರಲ್ಲಿ ಇರುವಂಥವರು. ಸ್ವಲ್ಪ ಜಾಗೃತಿಯಲ್ಲಿ ಹೋಗಿ ಮಾಡಿ ಅಂತ ಅವರು ಹರಿಸಿದರು. ಮೈಚೆ ಜಯದೇವರಂತೂ ಭಾರಿ ಸ್ಪಷ್ಟವಾಗಿ ಹೇಳಿದರು. ಸ್ವಲ್ಪ ಇದು ಟೈಮ್ ಗ್ಯಾಪ್ ಇತ್ತು ಅದರಲ್ಲಿ ಹೇಳೋರು. ಆಗ ಪದ್ಮವಿಭೂಷಣರಿಗೆ ಬಂದಾಗ ಸಿದ್ಧಗಂಗಾದವರ ಕಾಲಿನ ಧೂಳಿಗೆ ಬರೋದಿಲ್ಲ ಈ ಮನುಷ್ಯನ, ಹೆಗ್ಡೆಯವರಿಗೆ ಹೇಳಿದ ಮಾತು ಜಯದೇವರು ಅವರಿಗೆ ಕೊಟ್ಟಿದ್ದಾರಲ್ಲ ಇವರು ಅಂದ್ಕೊಂಡು ಹೇಳಿ ರೆಗಾಡಿದರು. 2 ಪೇಜಿನಷ್ಟು ಇಂಗ್ಲೀಷ್ನಲ್ಲಿ ಒಂದು ಡ್ರಾಫ್ಟ್ ಮಾಡಿ ನನ್ನ ಹತ್ರ ಕೊಡಿ,
ನಾಗ್ಪುರದಲ್ಲಿ ಬೈಠಕ್ಕಿಗೆ ನಾನು ಹೋದಾಗ ಅಖಿಲ ಭಾರತ ಕಾರ್ಯಕಾರಿಣಿದ್ದು ನಾನು ಅಲ್ಲಿ ಕೆಲವರ ಹತ್ರ ಮಾತಾಡಿಕೊಂಡು ಇದಕ್ಕೆ ಒಂದು ನಿಲುವಿಗೆ ತಗೊಂಡಿಕ್ಕೆ ಬರ್ತೇನೆ ಅಂತ ಹೇಳಿದ್ರು. ಮತ್ತು ಅವರು ಮಾತಾಡಿದ್ದಾರೆಯೂ ಕೂಡ. ಮಾತಾಡಿ ಆದ ನಂತರ ವಾಪಸ್ ಬಂದಾದ ನಂತರ ನನಗೆ ಮತ್ತು ಸೋಮಶೇಖರ ದೇವಸ್ ಅಂತ ಇಲ್ಲಿದ್ದಾರೆ ಅವರಿಗೆ ಸಹ ನಾವು ಒಟ್ಟಿಗೆ ಇದ್ದೆವು. ಫೋನ್ನಲ್ಲಿ ಹೇಳಿದರು, ಇಲ್ಲ ದತ್ತು ಅಂದರೆ ದತ್ತಾತ್ರೇಯ ಹೊಸಬಾಳೆ ಈಗಿನ ಕಾರ್ಯವರು, ಮತ್ತು ರಾಮ್ಲಾಲ್ ಅಂತ. ರಾಮ್ಲಾಲ್ ಆಗ BJP ಸಂತೋಷರ ಸ್ಥಾನದಲ್ಲಿ ಅವರಿದ್ದರು. ಹೌದು, ಸಂಘಟನಾ. ಹೌದು, ಈಗ ಅವರು ಸಂಘದ ಜವಾಬ್ದಾರಿ ಪುನಃ ವಾಪಸ್ ಬಂದಿದ್ದಾರೆ. ಸೊ ಅವ್ರ ಹತ್ರ ನಾನು ಮಾತಾಡಿದ್ದೇನೆ ಬೈಠಕ್ನಲ್ಲಿ. ಹೀಗೆ ಮಾತಾಡಿ ಅವರು ಒಂದು ಸ್ಪಷ್ಟ ಈಗ ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಹೆಗ್ಡೆ ಅವರಿಗೆ ಇನ್ನು ಮುಂದೆ ಸಂಘ ಪರಿವಾರದಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಕೊಡಲಿಕ್ಕಿಲ್ಲ. ಎರಡನೇದು, ಅವರಿಗೆ ಕಾನೂನಿದ್ದು ಏನು ಅವರ ವಿರುದ್ಧ ಹೋಗ್ತಾ ಇದೆ, ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಅವರೇ ಫೇಸ್ ಮಾಡಲಿ ಅಂತ ಹೇಳಿ ಸಂಘ ಪರಿವಾರ ಒಂದು ವಿಷಯವೊಂದರಲ್ಲಿ ಇವರಿಗೆಲ್ಲ ಸ್ಥಾನ ಕೊಡೋದು, ಬೇರೆ ಬೇರೆ ಸ್ಥಾನ ಕೊಡೋದು, ಎಲ್ಲ ಕೊಡೋದು ಯಾಕಾಗಿ, ಮುಖ್ಯವಾಗಿ ಯಾಕಾಗಿ ಅಂದರೆ ಹಣಕ್ಕಾಗಿ. ಅವರು ಡೊನೇಷನನ್ನು ಕೊಡ್ತಾರೆ. ಈಗ ಅಲ್ಲಿ ಯಾವುದು ಅಂದರೆ ಮುಖ್ಯವಿರುವಂಥದ್ದು ಹಣ. ಇವರಿಗೆಲ್ಲ ಬೇಕಾದಷ್ಟು ಹಣವನ್ನು ಅವರು ಕೊಡ್ತಾರೆ. ಅವರ ದಾಕ್ಷಿಣ್ಯಕ್ಕೆ ಇವರು ಬಿದ್ದಿದ್ದಾರೆ. ಅದರಿಂದ ಇವರದೆಲ್ಲ ಇದನ್ನೆಲ್ಲವನ್ನು ಕೂಡ ಉಂಟಲ್ಲ, ಅದನ್ನು ಮುಚ್ಚಿ ಹಾಕಲಿಕ್ಕೆ ಇದು ಮಾಡ್ತಾರೆ. ಮತ್ತು ಬೇರೆ ಬೇರೆ ನಾವು ಇಷ್ಟು ಸಲ ವಿಮರ್ಶೆ ಮಾಡಿದಾಗ ನಮಗೆ ಕಂಡುಕೊಂಡು ಬಂದ ಸತ್ಯ ಒಂದೇ, ಈ ಸಂಘದವರು ಕೂಡ ಉಂಟಲ್ಲ, ಇದು ಅದಕ್ಕೆ ಮೌನ ಆಗಿರಲಿಕ್ಕೆ ಕಾರಣ ಅವರ ಇದಕ್ಕೆ ವಿಶ್ವ ಪರಿಷತ್ತಿಗೆ ಮತ್ತು ಬೇರೆ 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 ಕಾರ್ಯಕ್ರಮಗಳಿಗೆ ಬಾಕಿದ್ದಕ್ಕೆ ಕೊಡುವಂಥ ಈಗ ಹೊಸ ದಿಗಂತ ಇಲ್ಲಿ ನಡೀತಾ ಇದೆ. ಹೊಸ ದಿಗಂತಕ್ಕೆ ಅವರು ಮೇನ್ ಸ್ಪಾನ್ಸರ್ ಅವರೇ ಇರುವಂಥದ್ದು. ಅದರ ಮುಖ್ಯಸ್ಥರು ಯಾರಿದ್ದಾರೆ ಅವರು RSSನ ಸಹಕಾರಿ ಅವರು ಮಾತಾಡ್ತಾರೆ ಹೆಗ್ಡೆ ಅವ್ರ ವಿರುದ್ಧ. ಸೊ ಅದು ಅಂತ ನಮಗೆ ಫೋನ್ ಮಾಡಿ ಹೇಳಿದ್ರು. ಸೊ ಇದು ಅಲ್ಲಿಗೆ ಆಯಿತು. ಅದು ಈಗ ಸಾಧಾರಣ ಅಲ್ಲಿ ಆ ಪ್ರಕಾರದ ಸೂಚನೆಗಳೆಲ್ಲ ಸ್ವಲ್ಪ ಬರಲಿಕ್ಕೆ ಶುರು ಆಯಿತು. ಸ್ವಲ್ಪ ದಂಡ ಆಯಿತು. ಅವರಿಬ್ಬರು ತೀರಿದ್ರು. ಇವರಿಗೆ MP ಸೀಟ್ ಸಿಕ್ಕಿದ್ದು. ನಮಗೆ TV ನೋಡ್ಬೇಕಾದ್ರೆ ಶಾಕ್. MP ಮಾಡಿದರೆ ಇವರಿಗೆ ಅಂತ ಹೇಳೋದು. ನೀವು ಇಷ್ಟೆಲ್ಲ ಮಾಡಿದವನಿಗೆ ಒಂದು ರೀತಿಯಲ್ಲಿ ಪವರ್ ಕೊಟ್ಟಾಗೈತೆ ನೀವು ಅವರಿಗೆ. ಮತ್ತು ಪುನಃ ನೀವು ಮಾನ್ಯತೆಯನ್ನು ಕೊಟ್ರಿ, ಪವರನ್ನು ಕೊಟ್ರಿ. ಇದನ್ನೆಲ್ಲ ಹೇಗೆ ಮುಚ್ಚಿ ಹಾಕ್ಬೇಕಂತ ಅಧಿಕಾರಿಗಳ ಮುಖಾಂತರ ಬಾಕಿಯವ್ರ ಮುಖಾಂತರ ನಿಮಗೆ ಯಾವ ಅಧಿಕಾರಿಗೆ ಧೈರ್ಯ ಬರ್ತದೆ ಮುಂದಕ್ಕೆ ಹೋಗ್ಲಿಕ್ಕೆ ಅಂತ ಹೇಳುವಾಗ. ಆಮೇಲೆ ಅವರು ಮೋದಿ ಬರೋದು, ಇನ್ನೊಂದು ಬರೋದು, ಅವರು ಬಂದಾಗ ಯಾವ ರೀತಿ ಇಲ್ಲ. ಸೊ ಅಲ್ಲೆಲ್ಲ ಇರುವಂಥದ್ದೆಲ್ಲವೂ ಕೂಡ ಹಣ ಆಟ ಆಡ್ತಿರುವಂಥದ್ದಲ್ಲಿ. ಸೊ ಕೊನೆಗೆ ಇವರು MP ಸೀಟ್ ಕೊಟ್ಟದ್ದಕ್ಕೆ ನಾನು ಭಾರಿ ಸ್ಟ್ರಾಂಗ್ ಆಗಿ ಹೇಳಿದ್ದೆ, ಸಂಘದಲ್ಲಿ ಮಾಜಿ ಸ್ವಯಂ ಸೇವಕ ಅಂತ ಹೇಳುವಂಥ ಶಬ್ದ ಇಲ್ಲ. ಒಮ್ಮೆ ಸಂಘಕ್ಕೆ ಬಂದರೆ ಜವಾಬ್ದಾರಿಗಳಲ್ಲಿ ಇಲ್ಲದಿರ್ಬೋದು. ನನ್ನ ಜವಾಬ್ದಾರಿಲಿ ಯಾವತ್ತೂ ಕೂಡ ನಂತರ ಇದೆಲ್ಲ ಆದ ನಂತರ ನಾನು ಜವಾಬ್ದಾರಿ ಯಾವುದನ್ನು ತೊಗೊಂಡು ಇರಲಿಲ್ಲ, ಯಾವುದಕ್ಕೂ ಕೂಡ ನಾನು ಭಾಗವಹಿಸ್ತಾನೂ ಇರಲಿಲ್ಲ. ಸಂಪರ್ಕದಲ್ಲಿದ್ದರು, ಹೇಳ್ತಾರೆ, ಇದು ಮಾಡ್ತಿದ್ರು. ಬಟ್ ನಾನು ನನ್ನ ಅಸಮಾಧಾನಗಳನ್ನು ರಂಜನ್ ರಾವ್ ಅಂತೂ ಭಯಂಕರ ಸ್ಟ್ರಾಂಗ್ ಆಗಿ ಹೇಳ್ತಿದ್ರು. ಮಿಸೆಸ್ಸು ಕೂಡ ಅವರು ಕೂಡ ಜವಾಬ್ದಾರಿ ವಿಶ್ವಹಿಂದೂನಲ್ಲಿ ಇದ್ದವರು ಸ್ಟ್ರಾಂಗ್ ಆಗಿ ಹೇಳ್ತಿದ್ರು. ಈ ಸಂಘದವರು ಮಾಡುವ ಕೆಲಸ ಅಲ್ಲ ಇದು ಹಿಂದುತ್ವ ಅಲ್ಲ. ಪರಮ ಹಿಂದುತ್ವದ ವಿರೋಧಿ ಇವನು. ದೇವರ ಹಣ ಜಾಗೆ ಮತ್ತು ಹಣ ತಿಂದು ಹಾಕಿದವರಿಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಹಣ ಸಿಗ್ತದೆ ಅಂತಕೊಂಡು ಬಲವಾಗಿ ಮಾತಾಡ್ತಿದ್ರು. ಅವರು ಯಾವುದೇ ಅದರಲ್ಲಿ ಮಾತಿನಲ್ಲಿ ಮಿನ್ಸಿಂಗ್ ವರ್ಡ್ಸ್ ಏನೂ ಇರಲಿಲ್ಲ. ಸೊ ನಾವು ಹೇಳಿದೆವು, ಮಾಜಿ ಶಬ್ದ ಇಲ್ಲ. ಬಟ್ ನಾನು ಸಾಕಷ್ಟು 2 ಪೇಜಿದ್ದು ದೀರ್ಘವಾದ ಪತ್ರವನ್ನು ಮುಕುಂದ್ಜಿಯವರಿಗೆ, ದತ್ತಾತ್ರೇಯರಿಗೆ, ಇವರಿಗೆಲ್ಲ ಸೇರಿ ಬರೆದು ಈ ಒಂದು ಇವರನ್ನು ಕೊನೆಗೆ ನೀವು MP ಮಾಡಿದ್ರು ಅಂತ ಹೇಳಿದ್ರೆ ಅರ್ಥ ನೀವು ಅವರಿಗೆ ಒಪ್ಪಿದ್ದೀರಂತ ಆಯಿತು. ಇದು ಯಾವ ಸಂಘ? ಈ ಸಂಘದಲ್ಲಿ ನಾನು ಇರುವ ಪ್ರಶ್ನೆನೇ ಇಲ್ಲ. ಇಲ್ಲದೋದ್ರೂ ಕೂಡ ನಾನು ಯಾವುದಕ್ಕೂ ಹೋಗ್ತಿರಲಿಲ್ಲ, ಯಾವುದರಲ್ಲಿ ಭಾಗವಹಿಸಲಿಲ್ಲ, ಏನು ಮಾಡ್ತಿರಲಿಲ್ಲ. ಸಂಪರ್ಕ ಇತ್ತು ಅಷ್ಟು ಬಿಟ್ಟರೆ ನಾವು ಐಡೆಂಟಿಫಿಕೇಶನ್ ವಿತ್ ಸಂಘ ಅಂತ ನಮ್ಮದು ಭಾರಿ ಒಂದು ಇದಿರಲಿಲ್ಲ. ಸ್ಪಷ್ಟವಾಗಿ ಹೇಳಿದ್ದೆವು. ಆದರೆ ಅವರಿಂದ ಅದಕ್ಕೆ ಉತ್ತರ ಹೇಗೆ ಕೊಡೋದು? ಅವರು ಅದರಲ್ಲಿ ಕೆಲವರು ನಮ್ಮ ಹತ್ರ ಫೋನಲ್ಲಿ ಹೇಳ್ತಾರೆ ಅಥವಾ ಸಿಕ್ಕಿದಾಗ ಹೇಳ್ತಾರೆ, ಇಲ್ಲ ನೀವು ತುಂಬ ಚರ್ಚೆ ಆಗ್ತಾ ಉಂಟು ಅದರ ಬಗ್ಗೆ, ಸರಿಯಾಗಿದೆ ನೀವು ಹೇಳುವಂಥದ್ದು, ಅದೆಲ್ಲ ಎಲ್ಲ ಒಪ್ತಾರೆ. ಆದರೆ ನಿಲುವು ತಗೊಳ್ಳಿಕ್ಕೆ ಆಗಲ್ಲ. ನಿಲುವು ತಗೊಳ್ಳೋದಿಲ್ಲ, ಕೈ ಕಟ್ಟಾಗುತ್ತೆ, ನಿಲುವು ತಗೊಳ್ಳಿಲ್ಲ. ಆದರೆ ಇತ್ತೀಚೆಗೆ ಜಸ್ಟ್ ಒಂದು 2 ವಾರದ ಹಿಂದೆ ಅಥವಾ 3 ವಾರದ ಹಿಂದೆ ಒಂದು ಬೆಳವಣಿಗೆ ನನಗೆ ಗಮನಕ್ಕೆ ಬಂದಿರೋ ಪ್ರಕಾರ, ಒಂದು ಅವರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು ಅಂದರೆ ಅವರ ಪರವಾಗಿ ಮಾತಾಡಬಾರ್ದು ಅಂತಿಕೊಂಡು ಸಂಘದ ಒಂದು ನಿಲುವು ಬಂದಿದೆ ಅಂತ. ಬಟ್ ಅವರು ಸಂತೋಷ್ ಅವರು ಹಂಗೆ ಗಟ್ಟಿಯಾಗಿ ನಿಂತಿದ್ದಾರಲ್ಲ. ಅಲ್ಲ, ಇದು 2 ವಾರದ ಹಿಂದೆ, 2 ವಾರದ ಹಿಂದೆ ಅಂದರೆ ಸರಿಯಾದ ಸೋರ್ಸೆ ಇದಲ್ಲ, ಆ ಪ್ರಕಾರದಲ್ಲಿ ಹೇಳಿದ್ದಾರೆ ಅಂತ. ಆದರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಷ್ಟೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಉಂಟು ನೋಡಿ. ಏನು ಕಡಿಮೆನಾ ಈಗ ಬರುತ್ತಿರುವಂಥದ್ದು? ಡ್ಯಾಮೇಜ್ ಆಗ್ತಾ ಇದೆ. ಈಗ ಇನ್ನು ಅವರ ಸಪೋರ್ಟಿಗೆ ನಿಂತರೆ ನಮಗೆ ಡ್ಯಾಮೇಜ್ ಕಂಟ್ರೋಲಿಗಾಗಿ ಅಷ್ಟೇ. ಅದು 100ಕ್ಕೆ 100. ಮತ್ತು ಇನ್ನು ಹೆಗ್ಡೆ ಅವರೊಟ್ಟಿಗೆ ಹೋಗುವವರಿಗೆ ಯಾರಿಗಾದರೂ ಕೂಡ ಒಂದು ಮಾನ ಮರ್ಯಾದೆ ಇರ್ತದೆ. ಯಾರು ಮಾನ ಮರ್ಯಾದೆ ಇದ್ದವರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೋಗ್ಬೋದು ಯಾರು ಅವರ ಎಂಜಲ್ ತಿಂದವರು, ಇನ್ನೊಂದು ಮಾಡಿದವರು, ಬಾಕಿ ಅದಕ್ಕೆ ಉಪಾಯ ಇಲ್ಲ. ಈಚೆ ಬಂದು ಹೇಳ್ತಾರೆ ಬೇಕಾರೆ, ಎಂತ ಮಾಡೋದು ನಮಗೆ ಉಪಾಯ ಇಲ್ಲ, ದಾಕ್ಷಿಣ್ಯಕ್ಕೆ ಬಿದ್ದಿದ್ನಲ್ಲ, ಅದೊಂದು ಋಣ ಉಂಟಲ್ಲ, ಇತ್ಯಾದಿಗಳನ್ನು ಹೇಳ್ಕೊಂಡು ಇದು ಮಾಡ್ತಾರೆ ಅಷ್ಟೇ. ಆದರೆ ಹರ್ಟಿಲಿ ಈಗ ಅವರೊಟ್ಟಿಗೆ ಹೋಗ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಮನಸ್ಸಿಲ್ಲ.